ಸಾರಿಗೆ ಸಚಿವರು ನೋಡಲೇಬೇಕು ಈ ಸ್ಟೋರಿಯನ್ನು. ಯಾಕಂದರೆ ಸಾರಿಗೆ ಸಚಿವರು ನಿಮ್ಮ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ, ಲಂಚಕಾಂಡ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಒಂದೊಂದೇ ಇಲಾಖೆಯಲ್ಲಿ ಅದು ಏನಾಗ್ತಾ ಇದೋ ಗೊತ್ತಿಲ್ಲ. ಒಬ್ಬರು ನೋಡೊಬ್ರು ಕಲಿತಾ ಇದ್ದಾರೆ. ಸಾರಿಗೆ ಸಚಿವರೇ ನೋಡಿಲಿ, ನಿಮ್ಮ ಇಲಾಖೆಯ ಲಂಚಕಾಂಡ, ಲಂಚಾವತಾರ ಒಂದಲ್ಲ ಒಂದು ಬಯಲಾಗ್ತಾ ಇದೆ. ಈಗ RTO ಕಚೇರಿಯಲ್ಲಿ ಪರ್ಸೆಂಟೇಜ್ ಲೆಕ್ಕಾಚಾರ, ಲಂಚಾವತಾರ. ಕಲಬುರಗಿ ಸಾರಿಗೆ ಇಲಾಖೆಯಲ್ಲಿ ಮಿತಿ ಮೀರ್ತಾ ಇದೆ ಲಂಚಗುಳಿತನ. ಕಲಬುರಗಿ RTO ಕಚೇರಿಯಲ್ಲಿ ಹೊರಗುತ್ತಿಗೆ ಸಿಬ್ಬಂದಿಯ ಕರ್ಮಕಾಂಡ ಬಯಲಾಗಿದೆ. ಸರ್ಕಾರಿ ಕಚೇರಿಯೇ ಇವರ ಪಾಲಿಗೆ ಹಣ ಮಾಡುವಂತಹ ದಂಧೆ ಆಗ್ತಾ ಇದೆ. ಅಲ್ಲೇ ಮಾಡ್ತಾ ಇದ್ದಾರೆ ಎಲ್ಲ ಬಿಸ್ನೆಸ್ಸನ್ನು. ದುಡ್ಡು ಕೊಟ್ಟರೆ ಸಾಕು, ಕ್ಷಣಾರ್ಧದಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ರೆಡಿ ಮಾಡಿ ಇಡ್ತಾರೆ ನಿಮ್ಮ ಮುಂದೆ. ಎಂತಹ ನಕಲಿ ದಾಖಲೆಗಳಿದ್ರೂ ಸಹ ಇಲ್ಲಿ ಸಿಗುತ್ತವೆ. ಅಧಿಕೃತ ಮುದ್ರೆ ಕೂಡ ಇದೆ ಇಲ್ಲಿ. ರೂಲ್ಸ್ ಇರೋದು ಬಡವರಿಗೆ ಮಾತ್ರನಾ? ಹಾಗಾದರೆ ಇಂಥ ಅಧಿಕಾರಿಗಳಿಗೆ ಏನು ಅನ್ವಯ ಆಗೋದಿಲ್ವಾ? ಹಣ ನೀಡಿದರೆ ಇಲ್ಲಿ ಏನು ಬೇಕಾದರೂ ಕೆಲಸ ಆಗುತ್ತೆ. RTOನಲ್ಲಿ ಏನು ಬೇಕಾದರೂ ಕೆಲಸವನ್ನು ಮಾಡ್ಕೊಳ್ಬೋದು. ಅಧಿಕಾರಿಗಳೇ ಮಾಲೀಕರು, ಮಧ್ಯವರ್ತಿಗಳೇ ಕಿಂಗ್ ಪಿನ್ಗಳಲ್ಲಿ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇದನ್ನು ಗಮನಿಸಬೇಕು. RTO ಅಧಿಕಾರಿಯಲ್ಲಿ ಒಂದೆರಡಲ್ಲ ಏನೇನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ, ಯಾವ ರೀತಿಯಾಗಿ ಲಂಚ ತಾಂಡವವಾಡ್ತಾ ಇದೆ. ದುಡ್ಡು ಕೊಟ್ಟರೆ ನಿಮಗೇನು ಬೇಕೋ ಅದೆಲ್ಲವನ್ನು ಕೂಡ ಮಾಡಿಕೊಡ್ತಾರೆ. ಅದೇ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಕೆಲಸವನ್ನು ಮಾಡೋಕ್ಕೆ ಯಾವುದೇ ಕ್ರಮವನ್ನು ತಗೊಳ್ಳಲ್ಲ. ಮತ್ತು ಎಷ್ಟು ತಿಂಗಳು ಬೇಕಾದರೆ ಅದನ್ನು ಮುಂದಕ್ಕೆ ಹಾಕ್ತಾರೆ, ದುಡ್ಡು ಕೊಟ್ಟಿಲ್ವಲ್ಲ ಅಂತ ಹೇಳಿ. ಅದೇ ದುಡ್ಡು ಕೊಟ್ಟರೆ ಒಂದು 5 ನಿಮಿಷದಲ್ಲಿ, 10 ನಿಮಿಷದಲ್ಲಿ ಅಥವಾ ಅರ್ಧ ಗಂಟೆಯಲ್ಲೇ ನಿಮ್ಮ ಕೆಲಸ ಎಲ್ಲವೂ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಎಲ್ಲ ರೀತಿಯ ಮುದ್ರೆ ಕೂಡ ಇಲ್ಲಿ ಸಿಗುತ್ತೆ. ನಕಲಿ ಕೂಡ ಮಾಡ್ತಾರೆ. ಇದು ಸಾರಿಗೆ ಇಲಾಖೆಯ ಮಂತ್ರಿಗೆ ಗಮನಕ್ಕೆ ಬರ್ತಾ ಇಲ್ವಾ? ಬೇರೆ ಅದರಲ್ಲಿ ಬ್ಯುಸಿಯಾಗಿದ್ದಾರಾ? ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯಾಗಿ, ಅಬಕಾರಿ ಇಲಾಖೆ, ಕಂದಾಯ ಇಲಾಖೆ, ಆಸ್ಪತ್ರೆಗಳಲ್ಲಿ ಬೇರೆ ರೀತಿಯಾದ ಒಂದು ಸ್ಕ್ಯಾಮ್ಗಳು. ಈಗ ಇಲ್ಲಿ ಸಾರಿಗೆ ಇಲಾಖೆಯಲ್ಲೂ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ಕಲಬುರಗಿ ಶಾಲೆ ಏನಿದು ಸಾರಿಗೆ ಇಲಾಖೆ ಏನಿದೆ, ಆ ಇಲಾಖೆಯಲ್ಲಿ ಲಂಚ ಜಾಸ್ತಿ ಆಗ್ತಾ ಇದೆ. ಅದು RTO ಕಚೇರಿಯಲ್ಲಿ, ಆ ಕಚೇರಿಯನ್ನು ಇವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ದಂಧೆಯ ಸ್ಥಳ ಮಾಡಿಕೊಂಡಿದ್ದಾರೆ. ಸರ್ಕಾರಿ ಕಚೇರಿಯೇ ಇವರ ಪಾಲಿಗೆ ಹಣ ಮಾಡಿಕೊಳ್ಳುವಂಥ ಒಂದು ದಂಧೆಯ ಸ್ಥಳ ಆಗಿ ಬದಲಾಗ್ತಾ ಇದೆ. ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಸಿಗುತ್ತೆ. ಯಾವ ಒಂದು ದಾಖಲೆಗಳನ್ನು ಬೇಕಾದರೂ ಇವರು ರೆಡಿ ಮಾಡಿ ಕೊಡ್ತಾರೆ. ಎಂತಹ ಒಂದು ಫೇಕ್ ಡಾಕ್ಯುಮೆಂಟ್ಗಳನ್ನಾದರೂ ಇವರು ಸೃಷ್ಟಿ ಮಾಡಿ ಕೊಡ್ತಾರೆ. ಅದು ಯಾರು ಕೂಡ ಫೇಕ್ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ತುಂಬ ಬೇಗ ಕಂಡುಹಿಡಿಬೋದು, ಆದರೆ ತುಂಬ ಬೇಗ ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟು ನೀಟಾಗಿ ಮಾಡಿಕೊಡ್ತಾರೆ ಅದು ಫೇಕ್ ಡಾಕ್ಯುಮೆಂಟ್ಗಳನ್ನು. ರೂಲ್ಸ್ ಇರೋದು ಬರೀ ಬಡವರಿಗೆ, ಮಧ್ಯವರ್ಗದವರಿಗೆ, ಅವ್ರಿಗೆ ಮಾತ್ರ ಇದೆಯಾ? ಇಂತಹ ಸರ್ಕಾರಿ ಅಧಿಕಾರಿಗಳಿಗೆ, ಇನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ಅವ್ರು ಯಾರಿಗೂ ಕೂಡ ರೂಲ್ಸ್ ಇಲ್ವಾ? ಅಥವಾ ಇದ್ದರೂ ಕೂಡ ಅವರು ಪಾಲಿಸ್ತಾ ಇಲ್ವಾ? ಪಾಲಿಸ್ತಿಲ್ಲ ಅಂತಂದರೆ ಅವ್ರ ಮೇಲೆ ಯಾವುದು ಕ್ರಮ ಇಲ್ವಾ? ಮಂತ್ರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನೋಡಿದ್ದೀವಿ. ಪೊಲೀಸ್ ಇಲಾಖೆಯಲ್ಲೇ ದೊಡ್ಡ ಮಟ್ಟದ ಇದು ಲಂಚಾವತಾರ, ಭ್ರಷ್ಟಾಚಾರ ಆಗ್ತಿರುವಾಗ ಬೇರೆ ಇಲಾಖೆಯ ಬಗ್ಗೆ ಗಮನ ಕೊಡೋಕೆ ಅವ್ರಿಗೆಲ್ಲಿ ಟೈಮ್ ಇರುತ್ತೆ? ಕೆಲವು ಪೊಲೀಸರು ಮಾಡಿರುವಂತಹ ಕೆಲಸದಿಂದ ಇಡೀ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಇಲ್ಲಿ ಕೂಡ ಅಷ್ಟೇ. ಹಣ ಕೊಟ್ಟರೆ ಎಲ್ಲವನ್ನು ಕೂಡ ಕೊಡ್ತಾರೆ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಫೇಕ್ ಮಾಡಿ ಕೊಡ್ತಾರೆ. ಇಲ್ಲಿ ಅಧಿಕಾರಿಗಳು ಮಾಲೀಕರಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಮಧ್ಯವರ್ತಿಗಳು ಕಿಂಗ್ ಪಿನ್ ಆಗ್ತಾ ಇದ್ದಾರೆ. ಏನು ಬೇಕು ಎಲ್ಲವನ್ನು ಕೂಡ ಮಾಡಿಕೊಡ್ತಾರೆ. ಬೇರೆಯವ್ರನ್ನ ಕರ್ಕೊಂಡು ಬರ್ತಾರೆ, ಇಷ್ಟು ದುಡ್ಡು ಕೊಡು ಅಂತ ಕೇಳ್ತಾರೆ, ಅವ್ರು ಕೊಡ್ತಾರೆ. ಇವರು ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಅದರಿಂದ ಮುಂದಕ್ಕೆ ಏನೇನು ಕೆಲಸ ಆಗಬೇಕು ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಆಮೇಲೆ ಅದರಿಂದ ಆಗುವಂತಹ ಪರಿಣಾಮ ಬೇರೆ ಇರುತ್ತೆ. ಆದರೆ ಇದನ್ನು ತಡೆಯುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಗಮನಕ್ಕೆ ಬಂದರೂ ಕೂಡ ಗೊತ್ತಿದ್ರೂ ಗೊತ್ತಿಲ್ಲದಿರೋ ರೀತಿಯಲ್ಲಿ ಕೆಲವರು ನಡ್ಕೊಳ್ತಾ ಇದ್ದಾರೆ. ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು. ಆದರೆ ಈಗ ಸಾರಿಗೆ ಇಲಾಖೆಯಲ್ಲೂ ಕೂಡ ಈ ರೀತಿಯ ಭ್ರಷ್ಟಾಚಾರನ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅದು ಕಚೇರಿಯಲ್ಲಿನೇ, ಯಾರ ಭಯವೂ ಕೂಡ ಇಲ್ಲದೆ. ಅಲ್ಲಿ CCTV ಕ್ಯಾಮ್ರಾ ಕೂಡ ಇರಲ್ಲ ಅನ್ಸುತ್ತೆ. ಇವರು ಈ ರೀತಿಯಾಗಿ ರಾಜಾರೋಷವಾಗಿ ಈ ರೀತಿ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದರೆ ಯಾರ ಭಯನೂ ಇಲ್ಲ. ಯಾರು ಬಂದು ಕೇಳಿದ್ರು ಕೂಡ ಏನು, ಅವರು ಕೂಡ ಶಾಮೀಲಾಗಿದ್ದಾರೆ, ಅವ್ರಿಗೂ ಕೂಡ ಕಮಿಷನ್ ಕೊಡ್ತಾ ಇದ್ದೀವಿ ಅನ್ನೋ ಧೈರ್ಯ ಇದ್ದರೆ ಇರ್ಬೋದು ಇವರಿಗೆ. ಅದಕ್ಕೆ ಇಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಹಣವನ್ನು, ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅವ್ರು ಕೆಲವೊಂದು ಸೀಲ್ಗಳನ್ನು ಹಾಕೋದು, ಅವ್ರು ರೆಡಿ ಮಾಡ್ತಾ ಇರೋದು, ದುಡ್ಡನ್ನು ಇಸ್ಕೊಳ್ತಾ ಇರೋದು, ಅಲ್ಲಿಗೆ ಯಾರೋ ಬಂದು ಕೇಳೋದು, ಅವೆಲ್ಲವೂ ಕೂಡ ಬಯಲಾಗಿದೆ. ಇಲ್ಲಿ ದುಡ್ಡು ತೊಗೊಂಡು ಇಟ್ಕೊತಾರೆ, ಟಕ್ ಅಂತ ಕೊಟ್ಟ ತಕ್ಷಣ ಜೇಬಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.